ಮತ್ತೊಂದು ಯುದ್ಧದ ಭೀತಿ ಸೃಷ್ಟಿಸಿದಂತಹ ಉತ್ತರ ಕೊರಿಯಾ ಇರಾನ್ ಯುದ್ಧ ತಣ್ಣಗಾಗುವಂತಹ ಹೊತ್ತಲ್ಲಿ ಮತ್ತೊಂದು ಯುದ್ಧನ ಅಂತ ಹೇಳ್ತಾರೆ. ಜಪಾನ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಹಾರಿಸಿದಂತಹ ಉತ್ತರ ಕೊರಿಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿ ಹಾರಿಸಿದಂತಹ ಬಗ್ಗೆ ಜಪಾನ್ ಸ್ಪಷ್ಟನೆಯನ್ನು ಕೊಟ್ಟಿದೆ. ಜಪಾನ್ನಾದ್ಯಂತ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಜಪಾನ್ನಾದ್ಯಂತ ಇದೀಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು. ಬ್ಯಾಲಿಸ್ಟಿಕ್ ಕ್ಷಿಪಣಿ 700 ಕಿಲೋಮೀಟರ್ ಹಾರಿರುವ ಬಗ್ಗೆ ಮಾಹಿತಿ ಹೊರಬಿದ್ದಿದೆ. ಜಪಾನ್ ಮಾತ್ರವಲ್ಲದೆ ದಕ್ಷಿಣ ಕೊರಿಯಾಗೂ ಕೂಡ ಯುದ್ಧದ ಭೀತಿ ಎದುರಾಗಿದೆ. ಮತ್ತೊಂದು ಯುದ್ಧದ ಭೀತಿ ಸೃಷ್ಟಿಸಿರುವಂತಹ ಉತ್ತರ ಕೊರಿಯಾ. ಇರಾನ್ ಯುದ್ಧ ತಣ್ಣಗಾಗುವ ಹೊತ್ತಲ್ಲಿ ಮತ್ತೊಂದು ಯುದ್ಧನ ಜಪಾನ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಹಾರಿಸಿರುವಂತಹ ಉತ್ತರ ಕೊರಿಯಾ. ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಹಾರಿಸಿದ ಬಗ್ಗೆ ಜಪಾನ್ ಇದೀಗ ಸ್ಪಷ್ಟನೆಯನ್ನು ಕೂಡ ನೀಡಿರುವಂಥದ್ದು. ಇದೀಗ ಒಂದು ಯುದ್ಧ ಸ್ಟಾಪ್ ಆಯ್ತು ಅಂತ ಅಂತಿದ್ದಾಗೆ ಮತ್ತೊಂದು ಯುದ್ಧನ ಅನ್ನುವಂತಹ ತಲೆ ಬಿಸಿ. ಬಿಕಾಸ್ ಒಂದು ಯುದ್ಧದಿಂದ ಯಾವ ರೀತಿಯಾಗೆಲ್ಲ ಪರಿಣಾಮಗಳನ್ನ ಉಂಟಾಯಿತು, ಯಾವ ರೀತಿಯಾಗೆಲ್ಲ ತೊಂದರೆಗಳನ್ನ ಫೇಸ್ ಮಾಡಿದ್ವಿ, ಇಷ್ಟೆಲ್ಲ ಅಭಾವಗಳು ಉಂಟಾಗ್ತಾ ಇದೆ. ಗ್ಯಾಸ್ ಇಲ್ಲದೆ, CNG ಇಲ್ಲದೆ, ತೈಲ ಇಲ್ಲದೆ, ಸೊ ಯಾವ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದರ ನಡುವೆ ಇದೀಗ ಮತ್ತೊಂದು ಯುದ್ಧನ ಅನ್ನುವಂತಹ ತಲೆಬಿಸಿ. ಜಪಾನ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಹಾರಿಸಿದಂತಹ ಉತ್ತರ ಕೊರಿಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿ ಹಾರಿಸಿದ ಬಗ್ಗೆ ಜಪಾನ್ ಸ್ಪಷ್ಟನೆ ಕೂಡ ಕೊಡ್ತಾ ಇದೆ. ಇದೀಗ ಜಪಾನ್ನಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಕೂಡ ಮಾಡಲಾಗಿದೆ. ಇದೀಗ ಒಂದು ಯುದ್ಧ ತಣ್ಣಗಾಯ್ತು, ಯುದ್ಧ ವಿರಾಮ ಸಿಕ್ತು, ಅಪ್ಪ ಇನ್ನ ರಿಲೀಫ್ ಅಂತ ಹೇಳ್ಬಿಟ್ಟು ನಿಟ್ಟುಸಿರನ್ನ ಬಿಡುವಂತಹ ಸಮಯದಲ್ಲೇ ಇದೀಗ ಮತ್ತೊಂದು ಯುದ್ಧದ ಕರಿನೆರಳು ಕಾಣಿಸ್ತಾ ಇದೆ. ಜಪಾನ್ನಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು. ಜಪಾನ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಹಾರಿಸಿದೆ ಉತ್ತರ ಕೊರಿಯಾ. ಇದೀಗ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂಥದ್ದು ಜಪಾನ್. ಹಾಗಾಗಿ ಬಿಗಿ ಭದ್ರತೆಯನ್ನ ಆಯೋಜನೆ ಮಾಡಲಾಗಿರುವಂಥದ್ದು ಜಪಾನ್ನಲ್ಲಿ ಅಂತ ಹೇಳಲಾಗ್ತಾ ಇದೆ. ಜಪಾನ್ ಮಾತ್ರವಲ್ಲದೆ ದಕ್ಷಿಣ ಕೊರಿಯಾಗೂ ಕೂಡ ಇದೀಗ ಯುದ್ಧದ ಭೀತಿ ಎದುರಾಗ್ತಾ ಇರುವಂಥದ್ದು. ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಇಲ್ಲಿ ಏನಾಗುತ್ತೋ ಅನ್ನೋ ಭಯದಲ್ಲಿ ಜನರು ಇರುವಂಥದ್ದು. ಸೊ ಹಾಗಾಗಿ ಎಲ್ಲ ಕಡೆ ಕೂಡ ಬಿಗಿ ಭದ್ರತೆಯನ್ನ, ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಜಪಾನ್ ಮಾತ್ರವಲ್ಲದೆ ದಕ್ಷಿಣ ಕೊರಿಯಾಗೂ ಕೂಡ ಯುದ್ಧದ ಭೀತಿ ಎದುರಾಗ್ತಾ ಇರುವಂಥದ್ದು. ಒಂದು ಯುದ್ಧ ತಣ್ಣಗಾಯ್ತು ಅನ್ನೋ ಹೊತ್ತಲ್ಲೇ ಇದೀಗ ಮತ್ತೊಂದು ಯುದ್ಧದ ಕರಿನೆರಳು. ಮುನ್ನುಡಿ ಬರಿದನ ಹಾಕಿದ್ರೆ ರಕ್ತ ಕಿಮ್ ಅಂತ ಹೇಳ್ಬಿಟ್ಟು ಸೊ ಸಿಕ್ಕಾಪಟ್ಟೆ ಭಯಭೀತರಾಗಿದ್ದಾರೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ 700 ಕಿಲೋಮೀಟರ್ ಹಾರಿರುವಂತೆ ಇದೀಗ ಮಾಹಿತಿ ಕೂಡ ಇರುವಂಥದ್ದು. ಮತ್ತೊಂದು ಯುದ್ಧದ ಭೀತಿಯನ್ನು ಸೃಷ್ಟಿಸ್ತಾ ಇದೆ ಉತ್ತರ ಕೊರಿಯಾ. ಇನ್ನೇನು ಯುದ್ಧ ಕಮ್ಮಿ ಆಯ್ತು, ಯುದ್ಧ ವಿರಾಮವನ್ನು ತೆಗೆದುಕೊಂಡ್ರು ಅನ್ನುವಾಗಲೇ ಇದೀಗ ಮತ್ತೊಂದು ಯುದ್ಧದ ಕರಿನೆರಳು ಗೋಚರಿಸ್ತಾ ಇದೆ.